ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 31. ಇವತ್ತು ನಾವು ಬಂದು ನಮ್ಮ ತೋಟದಲ್ಲಿ ಚಿಗುರು ತೆಗೆಸ್ತಾ ಇದ್ವಿ. ಅದೇ ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಹಾಗಾಗಿ ಇವತ್ತು ಚಿಗುರು ತೆಗೆಯೋಕ್ಕೆ ಏನಿಲ್ಲ ಅಂದರೂ ಒಟ್ಟು 6 ಜನ ಬಂದಿದ್ದಾರೆ. ಟೈಮಿಂಗ್ಸ್ ಮಾತ್ರ ಪಕ್ಕ ಕರೆಕ್ಟಾಗಿ 9 ಗಂಟೆ 9:15 ಹೊತ್ತಿಗೆ ಬಂದುಬಿಡ್ತಾರೆ. ಅದಾದ ನಂತರ ನೋಡಿ, ಇವಾಗ ಎಲ್ಲ ಮಳೆ ಅಲ್ಲ, ಸ್ವಲ್ಪ ಉದ್ರ ಮಳೆ, ಹಾಗಾಗಿ ನೆನೆಯಬಾರ್ದು ಅಂತೇಳಿ ಕವರೆಲ್ಲ ಹಾಕತಿದ್ದಾರೆ. ಇದೆಲ್ಲ ಹಾಕ್ಕೊಂಡು ಇವರು ಕೆಲಸ ಹಿಡಿಯೋತ್ತಿಗೆ ಏನಿಲ್ಲ ಅಂದ್ರೆ 9:30 ಆಗೋಗುತ್ತೆ. 9:30 ಎಲ್ಲ ಅವ್ರ ಕೆಲಸ ಮುಗಿಸ್ಕೊಂಡು ಕರೆಕ್ಟಾಗಿ ಕೆಲಸ ಹಿಡಿಯೋಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ ತಕ್ಷಣ ನಿನ್ನೆ ರೀಸೆಂಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಚಿಗುರು ಹೇಗೆ ತೆಗಿತಾರೆ ಅಂತ, ಅದೇ ಥರ ಚಿಗುರು ತೆಗಿಯೋಕ್ಕೆ ಶುರು ಮಾಡಿದ್ರು. ಇನ್ನೊಂದು ವಿಷಯ ಏನಂದರೆ, ಈಗ ಆಗ್ತಿರೋ ಸ್ವಲ್ಪ ಗಾಳಿ ಮಳೆಗೆ ನಮ್ಮ ತೋಟದಲ್ಲಿ ಒಂದು ಆಳ್ವಾಣ ಕೂಡ ಬಿದ್ದುಬಿಟ್ಟಿದೆ. ಏನು ಅಂತ ಗೊತ್ತಿಲ್ಲ ಪ್ರಾಬ್ಲಮ್ಮು. ಮರ ಏನು ಇದು ಆ ಥರ ಪ್ರಾಬ್ಲಮ್ ಏನು ಇರಲಿಲ್ಲ, ಹುಳ ಹೊಡೆದಿರೋದಾಗಲಿ ಏನಾದ್ರು ಒಣಗೋಗಿರೋದಾಗಲಿ ಏನಿರಲಿಲ್ಲ. ಒಳ್ಳೆ ಮರನೇ, ನೋಡ್ಬೋದು ನೀವು, ಚಿಗುರಿರೋ ಮರನೇ. ಈಗ ಚಿಗುರು ತೆಗೆಸ್ಬಿಟ್ಟು ಆಮೇಲೆ ಹಳ ಹೊಡೆಸ್ಬಿಟ್ಟು ಆಮೇಲೆ ಆಳ್ವಾಣ ಎಲ್ಲ ಕಡಿಸಿ ಹಾಕ್ಬಿಡೋಣ ಅಂತ ಇದ್ವಿ. ಈಗ ನೋಡಿದ್ರೆ ಇದು ಬಿದ್ದೇ ಹೋಗ್ಬಿಟ್ಟಿದೆ. ಬುಡ ನೋಡಿದ್ರೆ ಸ್ವಲ್ಪ ಮಳೆಯಿಂದಾಗಿ ಬೇರೆಲ್ಲ ಲೂಸಾಗಿ ಬಿದ್ದೋಗಿದೆ. ಇದು ಬಿದ್ದಿರೋದ್ರಿಂದ ಯಾವುದೇ ಥರ ಏನು ಗಿಡಗಳಿಗೆ ಏನೂ ಆಗಿಲ್ಲ. ಒಂದು ಗಿಡದ ಮಾತ್ರ ಬಗ್ಗೋಗಿದೆ, ರೆಕ್ಕೆಗಳು ಯಾವುದೇನು ಮುರಿದೋಗಿಲ್ಲ, ನೀವು ನೋಡ್ಬೋದು. ಸ್ವಲ್ಪ ಕಾಫಿ ಮಾತ್ರ ಉದ್ರಿದೆ. ನಾವು ಈ ಸತಿ ಆಳ್ವಾಣ ಕಟ್ಸೋದು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಆ ಕಾರಣದಿಂದ ಈ ಥರ ಎಲ್ಲ ಆಗಿದೆ. ನೀವು ಏನಾದ್ರು ಈ ಥರ ಇದ್ದರೆ ಆಳ್ವಾಣಗಳು ಬೇಗ ಕಡಿಸ್ಕೊಬಿಡಿ, ಈ ಥರ ಬಿಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಏರು ಎಲ್ಲ ಕಡೆ ಪಾಸ್ ಆಗಲ್ವಲ್ಲ, ಎಲ್ಲ ತಳ್ಳಿ ಈ ಥರ ಮಣ್ಣೆಲ್ಲ ಲೂಸ್ ಆಗಿಬಿಡುತ್ತೆ ಬೇರೆ ಮಳೆಗೆ. ಆವಾಗ ಈ ಥರ ಬಿದ್ದೋಗೋಕ್ಕೆ ಕಾರಣ ಇದ್ದೇ ಇರುತ್ತೆ. ಅದಾದ ನಂತರ ಹೇಗಿದ್ರು ಜನ ಎಲ್ಲ ಚಿಗುರು ತೆಗಿತಾ ಇದ್ರ, ಅಲ್ಲಿ ನೋಡ್ಕೊಳಕ್ಕೆ ಮತ್ತು ಏನಾದರೂ ಉಳಿದ್ರೆ ಮಾಡಿದ್ರೆ ಅದನ್ನೆಲ್ಲ ತೆಗ್ಸೋಕ್ಕೆ ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ ಕೂಡ ಇದ್ದಾರೆ. ಹಾಗಾಗಿ ನಾನು ಇದನ್ನು ಕಡ್ದು ಎಲ್ಲ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಕತ್ತಿ ತೊಗೊಬಂದು ಇವಾಗ ಕಡಿಯೋಕ್ಕೆ ಶುರು ಮಾಡಿದೆ. ಈಗ ನಿಧಾನಾಗಿ ಕಡಿತಾ ಈಗ ಬಿದ್ದಿದ್ದಂತಹ ರೆಕ್ಕೆಗಳು ಮತ್ತು ಬುಡನೆಲ್ಲ ಸ್ವಲ್ಪ ಎತ್ಬಿಟ್ಟು ಸೈಡಿಗೆ ಹಾಕ್ಕೊಂಡು ಎಲ್ಲ ಕೂಡ ಕೊಚ್ಚಾಕ್ತಾ ಇದ್ದೀನಿ. ಈ ಥರ ಕೊಚ್ಚಾಕೋದ್ರಿಂದ ಏನು ಉಪಯೋಗ ಅಂದರೆ, ಈ ಆಳ್ವಾಣ ಕರಗುತ್ತೆ. ಇದನ್ನು ಮನೆಗೆ ಸೌದೆಗಾಗಲಿ ಏನಕ್ಕಾಗಲಿ ಬಳಸೋಕ್ಕಾಗಲ್ಲ. ಏನಾದರೂ ಈ ಥರ ತೀನ್ಗಳು ಮಾಡಿ, ಈಗ ಎಲ್ಲರೂ ಬಿಸಿಲು ಹೊಡೆಯೋ ಜಾಗ ಜಾಸ್ತಿ ಇದ್ದರೆ ಅಲ್ಲಿಗೆಲ್ಲ ಇದನ್ನು ಹಾಕ್ಬೋದು. ನೋಡಿ, ಸ್ವಲ್ಪ ತೀನ್ ಕೂಡ ಮಾಡಿ ಇಟ್ಟಿದ್ದೀನಿ, ನೀವು ನೋಡ್ಬೋದು. ನೋಡಿ, ಇಷ್ಟು ಉದ್ದ ಇರಬೇಕು, ಏನಿಲ್ಲ ಅಂದರೆ ಒಂದು 5 ಅಡಿ ಆದರೂ ಇದ್ದರೆ ಸಾಕು. ತೀರಾ ಗುಡ್ಡನೂ ಆಗಬಾರ್ದು, ತೀರಾ ಎತ್ತರನೂ ಆಗಬಾರ್ದು. ಅವು ಮತ್ತೆ ಗಾಳಿಗೆ ಲೂಸಾಗಿ ಅಥವಾ ಏನಾದ್ರು ಮತ್ತೆ ಬೆಳೀತಾ ಹೈಟ್ ಆಗ್ತಾ ಬುಡ ದಪ್ಪ ಆಗಲಿಲ್ಲ ಅಂದರೆ, ಉದ್ದ ಆಗ್ಬಿಟ್ರೆ ಅದು ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದೇ ಥರ ಎಲ್ಲ ರೆಕ್ಕೆಗಳನ್ನ ಕಡ್ದು ಮರದ್ದು ಎಲ್ಲನೂ ಕೂಡ ಕೊಚ್ಚಾಕಿ ತೀನ್ಗಳನ್ನ ಮಾಡಿಬಿಟ್ಟು ನಿಲ್ಲಿಸಿದ್ದೀನಿ. ವಿಡಿಯೋದಲ್ಲಿ ನೀವು ನೋಡ್ಬೋದು. ನಮ್ಮನೆ ನಾಯಿ ಕೂಡ ನೋಡ್ತಾ ಇದೆ, ಏನಾಗಿರ್ಬೋದು ಅಂತ ಅಬ್ಸರ್ವ್ ಮಾಡ್ತಾ ಇದೆ. ನಿಮ್ಮ ತೋಟದಲ್ಲಿ ಯಾರು ಆಳ್ವಾಣ ಇದ್ದರೆ ಈ ಥರ ಮಳೆ ಆಗೋ ತನಕ ಬಿಡ್ಕೋಬೇಡಿ. ಫಸ್ಟ್ನೇ ಸತಿನೇ ಮಳೆ ಆಗುತ್ತಲ್ಲ, ಅವಾಗಲೇ ಕಡಿಸ್ಬಿಡಿ. ನಾವೇನೋ ಲೇಬರ್ ಇಲ್ಲ, ಸ್ವಲ್ಪ ಸಿಕ್ಕಿಲ್ಲ ಕಾರಣ ಈ ಥರ ಬಿಡ್ಕೊಬಿಟ್ಟಿದ್ದೀವಿ. ನಮ್ಮ ಥರ ಯಾರು ಕೂಡ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ಆಗ್ತಿದ್ದಂಗೆ ನಾನು ರೀಸೆಂಟ್ ವೀಡಿಯೋದಲ್ಲಿ ತೋರಿಸಿದೆ ನಿಮಗೆ. ನಮ್ಮ ತೋಟ ಗಿಡದಲ್ಲಿ ನೆಲದಲ್ಲಿ ಒಂದು ಬೀಳ್ ಥರ ಹಳ ಬಂದಿದೆ, ಮತ್ತು ಸ್ವಲ್ಪ ಹುಲ್ಲು ಕೂಡ ಇತ್ತು. ಅದೇನೇ ಕಳೆ ಹೊಡೆದ್ರೂ ಹೋಗ್ತಾ ಇರಲಿಲ್ಲ. ಮತ್ತು ಜನಗಳು ಕೂಡ ಹುಲ್ಲೆಲ್ಲ ಸ್ವಲ್ಪ ಹೊಡೆದ್ಬಿಟ್ಟು ಕ್ಲೀನಾಗಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಈ ವರ್ಷ ಕೀಳಿಸ್ಬಿಟ್ಟು ರೋಡಿಗೆ ಹಾಕಿದ್ದೀವಿ. ಅದನ್ನು ಕೂಡ ನೋಡಿದೆ. ನಾನು ರೀಸೆಂಟ್ ವೀಡಿಯೋದಲ್ಲಿ ಸ್ವಲ್ಪ ಹೇಳಿದ್ದೆ, ಯಾರು ನಿಮ್ಮ ತೋಟದಲ್ಲಿ ಈ ಥರ ಬಂದಿದ್ದರೆ ಅದಕ್ಕೆ ನೀವು ಏನು ಔಷಧಿ ಮಾಡಿದ್ದೀರಾ, ಇಲ್ಲ ನೀವು ಯಾವ ಥರ ಇದನ್ನು ಒಡಿಸ್ಬಿಟ್ಟು ಕಳೆ ಹೊಡೆಸ್ಬಿಟ್ಟು ಅಥವಾ ಏನು ಮಾಡಿ ಇದನ್ನು ಸಾಯಿಸಿದ್ರಿ ಅನ್ನೋದನ್ನ ನಮಗೂ ಕೂಡ ತಿಳಿಸ್ಕೊಡಿ ಅಂತ ಈ ವಿಡಿಯೋದಲ್ಲಿ ಕೂಡ ಕೇಳ್ತಾ ಇದ್ದೀನಿ. ನೀವು ನೋಡ್ಬೋದು, ಒಂಚೂರು ಕೂಡ ಕರಗಿಲ್ಲ ಅಥವಾ ಸತ್ತೋಗಿಲ್ಲ. ಏನೇ ಕಿತ್ತಾಕ್ಸಿದ್ರು ಹಾಗೆ ಇನ್ನೂ ಕೂಡ ಹೆಚ್ಚಾಗಿ ಚಿಗುರುತ್ತಿದೆ ಹೊರತು ಏನೂ ಕೂಡ ಆಗಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಕೇಳ್ತಾ ಇದ್ದೀನಿ ಮತ್ತೊಮ್ಮೆ, ನಮಗೆ ಕಮೆಂಟ್ ಮೂಲಕ ಇದಕ್ಕೇನಾದ್ರು ಒಂದು ಪರಿಹಾರ ತಿಳಿಸ್ಕೊಡಿ ಅಂತ, ಅಥವಾ ನಮಗೆ ಏನಾದರೂ ಗೊತ್ತಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದನ್ನೆಲ್ಲ ನೋಡ್ಕೊಂಡು ಆಗ್ತಿದ್ದಂಗೆ ಇವತ್ತು ನಮಗೆ ಜನ ಮಳೆ ಇರೋ ಕಾರಣದಿಂದ ಸ್ವಲ್ಪ ಬೇಗ ಹೋಗ್ತೀವಿ ಅಂದಿದ್ರು. ಬೆಳಗ್ಗೆ 9:30 ಹಿಡಿದ್ಬಿಟ್ಟು ಕೆಲಸ ಸಂಜೆ 3 ಗಂಟೆ ತನಕ ಮಾಡ್ತಾರೆ. ಮತ್ತು ಇದ್ರ ಮಧ್ಯದಲ್ಲಿ ಊಟಕ್ಕೇನು ಹೋಗಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಮಳೆ ಗಾಳಿ ಚಳಿ ಅಲ್ಲ, ಏನಾದರೂ ಸ್ವಲ್ಪ ನಾವು ಕೊಡಬೇಕಲ್ಲ. ಹಾಗಾಗಿ ಕಾಫಿ ಮತ್ತು ತಿನ್ನೋಕ್ಕೆ ಬಿಸ್ಕೆಟ್ ಆಗಲಿ, ಪುರಿ ಖಾರ ಮತ್ತು ಅವಲಕ್ಕಿ ಚರ್ಪು ಹೀಗೆ ಏನಾದರೂ ಸ್ವಲ್ಪ ಕೊಡ್ತಾ ಇರ್ತೀವಿ ಡೈಲಿ. ಅದನ್ನು ಕೂಡ ಇವತ್ತು ತೋಟಕ್ಕೆ ತೊಗೊಬಂದಿದ್ದೀನಿ ನಾನು. ನೀವು ನೋಡ್ಬೋದು, ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಆರಾಮಾಗಿ ತಿಂತಾ ಇದ್ದಾರೆ. ಇದಕ್ಕೊಂದು 1/4 ಗಂಟೆ ವೇಸ್ಟ್ ಆಗ್ಬೋದು, ಬಟ್ ಕೆಲಸನೂ ಹಾಗೆ ಮಾಡಿಕೊಡ್ತಾರೆ. ಮತ್ತು ಅವ್ರಿಗೂ ಕೂಡ ಹೊಟ್ಟೆ ಹಸುವಾದರೆ ಕೆಲಸ ಚೆನ್ನಾಗಿ ಮಾಡಲ್ಲ. ಆ ಕಾರಣಕ್ಕೆ ಕೊಡ್ತೀವಿ.
ನೀವು ಯಾರು ನಿಮ್ಮ ತೋಟದಲ್ಲಿ ಈ ಥರ ಕಂಟಿನ್ಯೂಸ್ ಮಾಡಿಸಿದ್ರೆ ಅವಾಗ ಜನಗಳಿಗೂ ಕೂಡ ಏನಾದರೂ ಸ್ವಲ್ಪ ಕೊಡಿ ಅಂತ ಹೇಳ್ತಾ ತಿಂದ್ಬಿಟ್ಟು ನಮ್ಮ ಜನ ಬೇಗ ಎದ್ಬಿಟ್ಟು ಮತ್ತು ಇನ್ನು ಉಳಿದಿದ್ದಂಥ ಚಿಗುರನ್ನ ಕೂಡ ತೆಗೆದ್ರು. ಇವತ್ತಿಗೆ ನಮ್ಮ ತೋಟದ್ದು ಸ್ವಲ್ಪ ಚಿಗುರು ಮುಗ್ದೋಯ್ತು. ಇನ್ನೊಂದು ಸ್ವಲ್ಪ ಹೊರಗಡೆ ತೋಟದಲ್ಲಿದೆ, ಅದು ನೋಡಬೇಕು. ನಾಳೆ ಏನಾದರೂ ಮಳೆ ಏನಾದ್ರು ತೀರ ಜೋರಾದರೆ ತೆಗ್ಸೋಕೆ ಹೋಗಲ್ಲ, ಮತ್ತೆ ಏನಾದರೂ ಎಫೆಕ್ಟ್ ಆದರೆ ಜನಗಳಿಗೆ ಮರ ಗಿಡ ಏನಾದರೂ ಬಿದ್ದು ಅಂತ ನೋಡೋಣ. ಮತ್ತೆ ಒಂದು 2 ದಿವಸ ಬಿಟ್ಟು ತೆಗೆಸ್ತೀವಿ. ಬೌಂಡ್ರಿದೆಲ್ಲ ಎಷ್ಟಿತ್ತೋ ಅಷ್ಟನ್ನು ಕೂಡ ಮುಗಿಸಾಯ್ತು. ಇನ್ನು ಹೊರಗಡೆ ತೋಟ ಇದೆ, ಅದನ್ನು ತೆಗೆಸ್ಬೇಕು. ಇವತ್ತಿಗೆ ಕೆಲಸ ಮುಗೀತಲ್ಲ, ಹಾಗಾಗಿ ಅವರು ಕೂಡ ಹೋಗ್ತಾ ಇದ್ದಾರೆ. ನಮ್ಮ ಕೆಲಸ ಇನ್ನೂ ಮುಗ್ದಿಲ್ಲ. ಏನಂದರೆ ಇನ್ನೂ ಹಳ ಹೊಡಿಸ್ಬೇಕು, ಸ್ವಲ್ಪ ಉಳಿದಿರೋ ಆಳ್ವಣ್ಣಗಳನ್ನೆಲ್ಲ ಕಡಿಸ್ಬೇಕು. ಹಾಗಾಗಿ ಇವತ್ತು ಇಷ್ಟು ಕೆಲಸ ಆಯಿತು. ಮತ್ತು ಈ ಕಂಟಿನ್ಯೂ ವಿಡಿಯೋದಲ್ಲಿ ನೋಡಿ ನಾಳೆ ಏನು ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಎವ್ರಿವನ್, ಮಾರ್ನಿಂಗ್ ಡೇ 32. ಇವತ್ತು ನಾವು ಸಿಕ್ಕಾಪಟ್ಟೆ ಗಾಳಿ ಮಳೆ ಆಗ್ತಿದೆ. ಹಾಗಾಗಿ ಜನಗಳಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ, ಇವತ್ತು ಯಾರೋ ಹೋಗಕ್ಕೆ ಹೋಗಬೇಡಿ, ಯಾಕಂದರೆ ಗಾಳಿ ಮಳೆ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಇನ್ನೊಂದು 2 ದಿವಸ ನೋಡ್ಬಿಟ್ಟು ಆಮೇಲೆ ಮತ್ತೆ ಕೆಲ್ಸಕ್ಕೆ ಬರ್ರಂತೆ. ಮತ್ತು ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಆದರೆ ನಾವು ಹೊಣೆ ಆಗ್ತೀವಿ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ತೋಟದಲ್ಲಿ ಕೂಡ ಇವತ್ತೇನು ಕೆಲಸ ಇಲ್ಲ, ಬರೀ ಮಳೆ ಗಾಳಿ. ಹಾಗಾಗಿ ಸ್ವಲ್ಪ ನನಗೂ ಏನೋ ಹೊರಗಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸಕಲೇಶ್ಪುರ ಹೋಗ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಇನ್ನೊಂದು ಖುಷಿ ವಿಚಾರ ಅಂದರೆ ನಮ್ಮ ಚಾನಲ್ ಬಂದು 100 ಸಬ್ಸ್ಕ್ರೈಬರ್ಸ್ನ ಹೊಂದಿದೆ. ಇದೇ ಥರ ಪ್ರತಿಯೊಬ್ಬರಿಗೂ ಕೇಳ್ಕೊಳೋದಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಪ್ರತಿಯೊಂದು ವೀಡಿಯೋಸ್ನ ನೋಡಿ. ನಾನು ಇದೇ ಥರ ಕಾಫಿ ತೋಟ ಮತ್ತು ಇನ್ನೂ ಬೇರೆ ಬೇರೆ ಬೆಳೆ ಏನೇನು ಬೆಳಿತೀವೋ ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೂ ಯಾವ್ದಾರ ಬೇರೆ ಥರ ಇನ್ಫಾರ್ಮೇಷನ್ ಬೇಕು ಅಂದರೂ ಕಮೆಂಟ್ ಮಾಡಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೂ ಮುಗಿಸ್ತಾ ಇದ್ದೀನಿ. ಅದಾದ ನಂತರ ಇನ್ನೊಂದು ಮಾತು ಏನಂದರೆ, ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ಇನ್ನೊಬ್ಬೊಬ್ಬರು ಸಬ್ಸ್ಕ್ರೈಬ್ ಆಗಿರಲ್ಲ, ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಅಕೌಂಟ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.